ಕತೆ ಕತೆ ಕಾರಣ ಮುತ್ತಿನ ತೋರಣ ಇಲಿಗಳ ತಿಬ್ಬಣ. ಮಕ್ಕಳೆಲ್ಲ ಎಲ್ಲಿದ್ದೀರಿ? ಇವತ್ತು ಒಂದು ವಿಶೇಷ ಕತೆ ಬರ್ಕೊಂಡು ಬಂದಿದ್ದೇನೆ. ಕತೆ ಹೆಸರು ದೇಶಭಕ್ತ ಗೂರ್ಖಾ. ಕತೆ ಏನು ಗೊತ್ತಾ? ದೇಶಭಕ್ತ ಗೂರ್ಖಾ. ಜಮ್ಮು ಎಂಬ ಒಂದು ಊರು. ಆ ಊರಲ್ಲಿ ಒಂದು ಹಳ್ಳಿ. ಅಲ್ಲೊಂದು ಮನೆಯಲ್ಲಿ ಗೂರ್ಖಾ ಕುಟುಂಬ ನೆಲೆಸಿತ್ತು. ಆ ಕುಟುಂಬದಲ್ಲಿ ಗಂಡ ಹೆಂಡತಿ ಹಾಗೂ 2 ಗಂಡು ಮಕ್ಕಳಿದ್ದರು. ಹರಿಪ್ರಸಾದ್ ರಾಯ್ ಭಾರತದ ಸೈನಿಕ ಪಡೆಯಲ್ಲಿದ್ದು ನಿವೃತ್ತನಾಗಿದ್ದ. ತನ್ನ ಮಕ್ಕಳಿಬ್ಬರನ್ನು ಸೈನಿಕರನ್ನಾಗಿ ತಯಾರು ಮಾಡುತ್ತಿದ್ದ ದೇಶಭಕ್ತ ಹರಿಪ್ರಸಾದ್ ರಾಯ್. ಮಕ್ಕಳು ಚರಣ್ ರಾಯ್ ಹಾಗೂ ಚಮನ್ ರಾಯ್. ಇಬ್ಬರೂ ಬಹದ್ದೂರ್ ಮಕ್ಕಳು, ತಂದೆಗೆ ತಕ್ಕ ಮಕ್ಕಳು. ಚಿಕ್ಕಂದಿನಿಂದಲೇ ದೇಶ ಪ್ರೇಮವನ್ನು ಬೆಳೆಸಿಕೊಂಡು ತಂದೆ ತಾಯಿಯ ಮಾರ್ಗದರ್ಶನದಲ್ಲಿ ದೊಡ್ಡವರಾದ ಚರಣ್ ಹಾಗೂ ಚಮನ್ ರಾಯ್ ತಮ್ಮ ಯೌವನಕ್ಕೆ ಕಾಲಿಟ್ಟಿದ್ದರು. ಹರಿಪ್ರಸಾದ್ ರಾಯ್ ತನ್ನಿಬ್ಬರು ಮಕ್ಕಳು ಸೈನಿಕರನ್ನಾಗಿ ಮಾಡಿ ಭಾರತಕ್ಕೆ ಸೇವೆ ಸಲ್ಲಿಸಬೇಕೆಂದು ಕನಸು ಕಟ್ಟಿದ್ದ. ಅದಕ್ಕಾಗಿ ಆತ ಯಾವ ಕಷ್ಟವನ್ನು ಎದುರಿಸಲು ತಯಾರಾಗಿದ್ದ. ಈ ತನ್ಮಧ್ಯೆ ಹರಿಪ್ರಸಾದ್ ಕುಟುಂಬದ ಒಬ್ಬ ದೂರದ ಸೋದರ ಸಂಬಂಧಿ ಒಮ್ಮೆ ಅತಿಥಿಯಾಗಿ ಗೂರ್ಖನ ಮನೆಗೆ ಬರುತ್ತಾನೆ. ಆತ ಸಂಬಂಧಿಕನೇನೋ ಹೌದು, ಆದರೆ ಆತನ ವರ್ತನೆ ಸ್ವಲ್ಪ ವಿಚಿತ್ರವಾಗಿತ್ತು. ಎಲ್ಲಿ ಹೋದರೂ ತನ್ನ ಬೇಳೆ ಬೇಯಿಸಿಕೊಳ್ಳುವುದು ಮಾತ್ರ ತಿಳಿದಿತ್ತೇ ಹೊರತು ಬೇರೆಯವರ ಒಳಿತಿಗಾಗಿ ತಲೆ ಕೆಡಿಸಿಕೊಂಡವನಲ್ಲ. ತುಂಬ ಸ್ವಾರ್ಥಿಯಾಗಿದ್ದ ಆತ. ಹರಿಪ್ರಸಾದ್ ರಾಯ್ ಮನೆಗೆ ಬಂದ ಆ ತಲೆ ಹಿಡುಕ ಅತಿಥಿ ಚರಣ್ ಹಾಗೂ ಚಮನ್ ಸೋದರರಿಗೆ ಏನೇನೋ ಹೇಳಿಕೊಟ್ಟು ಅವರ ಮನಸ್ಸನ್ನು ಹಾಳು ಮಾಡಲು ಪ್ರಯತ್ನಿಸುತ್ತಾನೆ. ಮೆಲ್ಲನೆ ಅವರಿಬ್ಬರನ್ನು ಕೆಟ್ಟ ಚಟವನ್ನು ಹೇಳಿಕೊಟ್ಟು ಅವರನ್ನು ತಪ್ಪು ದಾರಿಗೆ ಎಳೆಯುತ್ತಾನೆ. ಸೈನ್ಯ ಸೇರಬೇಕಾದ ತನ್ನ ಮಕ್ಕಳು ಈ ರೀತಿ ಕೆಟ್ಟ ದಾರಿ ಹಿಡಿದ ಬಗ್ಗೆ ಹರಿಪ್ರಸಾದ್ ರಾಯ್ಗೆ ನಿಧಾನವಾಗಿ ತಿಳಿಯುತ್ತದೆ. ಆದರೆ ಆಗಲೇ ಚರಣ್ ಹಾಗೂ ಚಮನ್ ಸಾಕಷ್ಟು ಮನ ಪರಿವರ್ತನೆಗೊಂಡಿದ್ದರು. ಆ ತಲೆ ಹಿಡುಕ ಅತಿಥಿಯನ್ನು ಮನೆಯಲ್ಲಿ ಇರಲು ಬಿಟ್ಟು ತಾನು ಅತಿಥಿ ಸತ್ಕಾರ ಮಾಡಿದ ಬಗ್ಗೆ ಬಹಳ ಪಶ್ಚಾತ್ತಾಪ ಪಡುತ್ತಾನೆ ಗೂರ್ಖಾ. ಅಲ್ಪರ ಸಂಘ ಅಭಿಮಾನ ಭಂಗ ಎಂದು ಹರಿಪ್ರಸಾದ್ ತುಂಬ ನೊಂದುಕೊಳ್ಳುತ್ತಾನೆ. ತನ್ನ ಒಳ್ಳೆಯ ಗೆಳೆಯನ ಸಹಾಯದಿಂದ ಆ ಅತಿಥಿಯನ್ನು ಉಪಾಯವಾಗಿ ಮನೆಯಿಂದ ಹೋಗುವಂತೆ ಮಾಡಿ ತನ್ನ ಮಕ್ಕಳನ್ನು ಸ್ವಲ್ಪ ಸಮಯದ ಮಟ್ಟಿಗೆ ಒಬ್ಬ ಒಳ್ಳೆಯ ಗುರುವಿನ ಬಳಿ ಕಳಿಸಿಕೊಟ್ಟು ಚರಣ್ ಹಾಗೂ ಚಮನ್ಗೆ ಸರಿಯಾದ ಬುದ್ಧಿವಾದ ಹೇಳಿಸಿಕೊಡುತ್ತಾನೆ. ಮುಂದೆ ಚರಣ್ ಹಾಗೂ ಚಮನ್ ಭಾರತದ ಸೇನೆಯನ್ನು ಸೇರಿ ವೀರ ಪದಕವನ್ನು ಪಡೆದು ತಮ್ಮ ತಂದೆಯ ಗೌರವವನ್ನು ಎತ್ತಿ ಹಿಡಿಯುತ್ತಾರೆ. ಮಕ್ಕಳೇ, ನಾವು ಒಳ್ಳೆಯ ಮಾರ್ಗದಲ್ಲಿ ನಡೆಯಬೇಕಾದಾಗ ನಾವು ಯಾರ ಸಂಘದಲ್ಲಿ ಇರುತ್ತೇವೆ ಎನ್ನುವುದನ್ನು ಗಮನಿಸಬೇಕು. ಅಲ್ಪರ ಸಂಘ ಅಭಿಮಾನ ಭಂಗ, ಉತ್ತಮರ ಸಂಘ ಅಭಿಮಾನಕ್ಕೆ ಆಗರ. ಗೊತ್ತಾಯ್ತಾ? ಹೇಗಿದೆ ಶಾಲಿನಿ ಆಂಟಿ ಹೇಳಿದ ಕತೆ? ಥ್ಯಾಂಕ್ ಯು. ಬಾಯ್.